Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 278. ಸೊ ಇವತ್ತಿನ ತರಗತಿಯಲ್ಲಿ ನಾವು 30ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ. ಸೊ ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿವೆ. So before getting into today's articles, these are the key answers of Inquest challenge number 242, and we appreciate Akshata, Krishnaveni, Sindhu, Yogesh, Chandana, Charan, Harish, Prithvi, Basamma, and many others also have given correct answers. Thank you very much for your participation. With this, let's get into the first article. World's largest religious monument. So ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕ ಯಾವುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ರಸ್ತುತವಾಗಿ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕ ಈ ಎರಡನೇ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಟೆಂಪಲ್ ಆಗಿರುತ್ತೆ. ಸೊ ಇದನ್ನ ನಾವು ಎಂಕೋರ್ ವ್ಯಾಟ್ ಟೆಂಪಲ್ ಅಂತ ಕರಿತೇವೆ. ಸೊ ಈ ಒಂದು ವೆಂಕೋರ್ ವ್ಯಾಟ್ ಟೆಂಪಲ್ ಪ್ರಸ್ತುತವಾಗಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಲಿಜಿಯಸ್ ಮಾನ್ಯುಮೆಂಟ್ ಆಗಿರುತ್ತೆ. ಬಟ್ 2024ರಿಂದ ವೇದಿಕ್ ಪ್ಲಾನಿಟೋರಿಯಂ ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೇದಿಕ್ ಪ್ಲಾನಿಟೋರಿಯಂ ವಿಲ್ ಬಿಕಮ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಲಿಜಿಯಸ್ ಮಾನ್ಯುಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಪ್ಲಾನಿಟೋರಿಯಂ ನ ಎಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ವೆಸ್ಟ್ ಬೆಂಗಾಲ್ ನ ಮಾಯಾಪುರ್ ನಲ್ಲಿ ಇದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇದು ತಾಜ್ ಮಹಲ್ ಮತ್ತೆ ಸೆಂಟ್ ಪಾಲ್ ಕ್ಯಾಥೆಡ್ರಲ್ ಏನಿದೆ, ಈ ಎರಡೂ ಒಂದು ಮಾನ್ಯುಮೆಂಟ್ಸ್ ಏನಿದಾವೆ ಆ ಎರಡೂ ಮಾನ್ಯುಮೆಂಟ್ಸ್ ಗಿಂತ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮಾನ್ಯುಮೆಂಟ್ ಆಗಿರುತ್ತೆ. ಸೊ ಇದು ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಇನಾಗ್ಯುರೇಟೆಡ್ ಇನ್ 2024. ಸೊ 2024ರಲ್ಲಿ ಇದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಡೇಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವೇದಿಕ್ ಪ್ಲಾನಿಟೋರಿಯಂ ಇನ್ ನದಿಯಾ ಅಂತ ಕರಿತೀವಿ. ಅಂದ್ರೆ ನದಿಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವೇದಿಕ್ ಪ್ಲಾನಿಟೋರಿಯಂ ಅಂತ ಕರಿತೇವೆ. ಸೊ ದಿಸ್ ಇಸ್ ಗೋಯಿಂಗ್ ಟು ರೀಪ್ಲೇಸ್ ಕಾಂಬೋಡಿಯಾಸ್ 12th century ಬಿಲ್ಟ್ ಅಂಕೋರ್ ವ್ಯಾಟ್ ಟೆಂಪಲ್ ಕಾಂಪ್ಲೆಕ್ಸ್. ನಾನು ಹಿಂದೆ ಚಿತ್ರದಲ್ಲಿ ತೋರಿಸಿದಾಗೆ 12ನೇ ಶತಮಾನದಲ್ಲಿ ಕಟ್ಟಿರಲಾಗಿರ್ತಕ್ಕಂಥ ಅಂಕೋರ್ ವ್ಯಾಟ್ ದೇವಾಲಯ ಏನಿದೆ, ಸೊ ಈ ಅಂಕೋರ್ ವಾಟ್ ದೇವಾಲಯ ಅಂತಕ್ಕಂಥದ್ದು ಕಂಬೋಡಿಯಾದಲ್ಲಿ ಬರ್ತಕ್ಕಂಥ ಒಂದು ದೇವಾಲಯಗಳ ಸಂಕೀರ್ಣವಾಗಿರುತ್ತೆ. ಸೊ ಈ ಒಂದು ಸಂಕೀರ್ಣವನ್ನ 2024ರಲ್ಲಿ ವೇದಿಕ್ ಪ್ಲಾನಿಟೋರಿಯಂ ಅಂತ ನಾವೇನ್ ಹೇಳ್ತೀವಿ, ಸೊ ಇದರ ಮುಖಾಂತರ ನಾವು ರೀಪ್ಲೇಸ್ ಮಾಡಲಿದ್ದೇವೆ. ಸೊ ಈ ಆಂಕೋರ್ ವ್ಯಾಟ್ ಟೆಂಪಲ್ ಅಂತಕ್ಕಂಥದ್ದು 400 ಎಕರೆ ಲ್ಯಾಂಡ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ವೇದಿಕ್ ಪ್ಲಾನಿಟೋರಿಯಂ ಅಂತಕ್ಕಂಥದ್ದು 700 acres ಅಲ್ಲಿ ಬಿಲ್ಡ್ ಆಗ್ತಾ ಇರ್ತಕ್ಕಂಥ ಒಂದು ಪ್ಲಾನಿಟೋರಿಯಂ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಹೂ ಬಿಲ್ಟ್ ಆಂಕೋರ್ ವ್ಯಾಟ್ ಟೆಂಪಲ್ ಇನ್ ಕಾಂಬೋಡಿಯಾ. ಸೊ ಕಾಂಬೋಡಿಯಾದಲ್ಲಿ ಈ ಆಂಕೋರ್ ವ್ಯಾಟ್ ಟೆಂಪಲ್ ಅನ್ನ ಕಟ್ಟಿಸಿದವರು ಯಾರು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈಗ ಬರ್ತಾ ಇರ್ತಕ್ಕಂಥ ಒಂದು ಲಾರ್ಜೆಸ್ಟ್ ಮಾನ್ಯುಮೆಂಟ್ ಬಿಲ್ಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಇದನ್ನ ಇಸ್ಕಾನ್ ವತಿಯಿಂದ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ದಿಸ್ ವಿಲ್ ಬಿ ಬಿಲ್ಟ್ ಅಲಾಂಗ್ ದಿ ಗಂಗಾ ರಿವರ್. ಸೊ ಇದನ್ನ ಗಂಗಾ ನದಿಯ ಉದ್ದಕ್ಕೂ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಗುರಿ ಏನು ಅಂದ್ರೆ ಈ ಒಂದು ಪ್ಲಾನಿಟೋರಿಯಂ ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ರ ಪ್ರಮುಖವಾದ ಗುರಿ ಏನು ಅಂದ್ರೆ ಟು ಮೇಕ್ ದಿ ಏಜ್ ಓಲ್ಡ್ ವೇದಿಕ್ ಕಲ್ಚರ್ ಅಂಡ್ ಟ್ರೆಡಿಷನ್ಸ್ ಆಕ್ಸೆಸಿಬಲ್ ಟು ಆಲ್. ಅಂದ್ರೆ ನಮ್ಮ ಒಂದು ದೇಶದ ಜನತೆಗೆ ಅಥವಾ ವಿದೇಶಿಯರಿಗೂ ಕೂಡ ನಮ್ಮ ದೇಶದ ಈ ವೈದಿಕ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಎಲ್ಲರಿಗೂ ಸಿಗುವಂತೆ ಮಾಡ್ತಕ್ಕಂಥದ್ದು ಈ ಒಂದು ಪ್ಲಾನಿಟೋರಿಯಂ ನ ಗುರಿಯಾಗಿರುತ್ತೆ. ಸೊ ಈ ಒಂದು ಪ್ಲಾನಿಟೋರಿಯಂ ನ ವಿಶೇಷತೆ ಏನು ಅಂದ್ರೆ 10,000 people can stand together for ದರ್ಶನ್. ಸೊ ಈ ಒಂದು ದೇವಸ್ಥಾನದ ದರ್ಶನಕ್ಕೆ 10,000 ಜನರು ಒಟ್ಟಿಗೆ ನಿಂತು ದರ್ಶನವನ್ನ ಪಡೆಯಬಹುದಾದಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಲಾನಿಟೋರಿಯಂ ಇದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಆಲ್ಫ್ರೆಡ್ ಫೋರ್ಡ್ ಅಂದ್ರೆ ಸೊ ಇವರು ಈ ಒಂದು ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಸೊ ಈ ಒಂದು ಪ್ಲಾನಿಟೋರಿಯಂ ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಸೊ ಅದರ ಚೇರ್ಮನ್ ಆಗಿ ನಾವು ಆಲ್ಫ್ರೆಡ್ ಫೋರ್ಡ್ ಅವರನ್ನ ನೋಡ್ಬೋದಾಗಿರುತ್ತೆ. ಸೊ ಆಲ್ಫ್ರೆಡ್ ಫೋರ್ಡ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಹೆಸರಲ್ಲೇ ಇದೆ ಫೋರ್ಡ್ ಕಂಪನಿ ಏನಿರುತ್ತೆ, ಸೊ ಆ ಒಂದು ಕಂಪನಿಯ ಫ್ಯಾಮಿಲಿ ಮೆಂಬರ್ ಆಗಿರ್ತಾರೆ. ಅವ್ರನ್ನ ನಾವು ಆಲ್ಫ್ರೆಡ್ ಫೋರ್ಡ್ ಅಂತ ಕರಿತೇವೆ. ಸೊ ಇವರು ಈ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಅಥವಾ ಮಹತ್ವಾಕಾಂಕ್ಷೆಯ ಯೋಜನೆ ಏನಿದೆ ಅಂದ್ರೆ ಈ ಒಂದು ಟೆಂಪಲ್ ನ ಏನ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಸೊ ಅದರ ಪ್ರಾಜೆಕ್ಟ್ ನ ಚೇರ್ಮನ್ ಆಗಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇವರು ಆಲ್ಫ್ರೆಡ್ ಫೋರ್ಡ್ ಅಂತ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ, ಅವರು ತಮ್ಮ ಹೆಸರನ್ನ ಅಂಬರೀಶ್ ದಾಸ್ ಅಂತ ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಕಾರಣ ಏನು ಅಂದ್ರೆ ಅವರು ಶ್ರೀಲಾ ಪ್ರಭುಪಾದ ಅಂತಕ್ಕಂಥವರ ಶಿಷ್ಯರಾಗಿರ್ತಾರೆ. ಶಿಷ್ಯರಾದ ನಂತರ ಆಲ್ಫ್ರೆಡ್ ಫೋರ್ಡ್ ಇಂದ ಅವರ ಹೆಸರನ್ನ ಅಂಬರೀಶ್ ದಾಸ್ ಆಗಿ ಮರುನಾಮಕರಣ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಗಾಗಿ ಇವರು
30 ಮಿಲಿಯನ್ US ನ ಡೊನೇಟ್ ಮಾಡಿರ್ತಾರೆ. ಅಂದ್ರೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ 30 ಮಿಲಿಯನ್ US ಅನ್ನ ಇವರು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು, ಈ ಒಂದು ಇಸ್ಕಾನ್ ವತಿಯಿಂದ ನಿರ್ಮಾಣ ಆಗ್ತಾ ಇರತಕ್ಕಂತ ಪ್ಲಾನಿಟೋರಿಯಂ ಏನಿದೆ, ಸೊ ಇದನ್ನ 700 acres ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇದ್ದಂತಹ ಟೆಂಪಲ್ ಬರೀ 400 ಎಕರೆಯಲ್ಲಿತ್ತು. ಸೊ ಇವಾಗ ಇದು 700 ಎಕರೆ ಭೂಮಿಯಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದರ ಸ್ಯಾಂಕ್ಟಮ್ ಮತ್ತೆ ಸ್ಯಾಂಕ್ಟರಮ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಗರ್ಭಗುಡಿ ಅಂತ ನಾವೇನ್ ಕರಿತೀವಿ. ಸೊ ಗರ್ಭಗುಡಿಯನ್ನೇ 1.5 ಎಕರಲ್ಲಿ, ಅಂದ್ರೆ 1.5 ಎಕರೆಯಲ್ಲಿ ಸೊ ಈ ಒಂದು ಗರ್ಭಗುಡಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ 2024 ಅಲ್ಲಿ ಇದು ಇನಾಗ್ರೇಟ್ ಆದ ನಂತರ ವಿಶ್ವದಲ್ಲಿಯೇ ಅತಿ ದೊಡ್ಡ ಒಂದು ಧಾರ್ಮಿಕ ಸ್ಮಾರಕವಾಗಿ ಇದು ಹೊರಹೊಮ್ಮಲಿದೆ. ಸೊ ಇದಕ್ಕಿಂತ ಮುಂಚೆ ಇದ್ದಂತಹ ಟೆಂಪಲ್ ನಾವು ಕಾಂಬೋಡಿಯಾ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕಾಂಬೋಡಿಯಾದ ಕ್ಯಾಪಿಟಲ್ ಸಿಟಿ ಬಂದು ಫೋನ್ ಫೆನ್ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ನಾವು ನೋಡೋದಾದ್ರೆ ಥೈಲ್ಯಾಂಡ್ ನ ನೋಡ್ಬೋದು, ಲಾವೋಸ್ ನ ನೋಡ್ಬೋದು, ಮತ್ತೆ ವಿಯೆಟ್ನಾಂ ನ ನೋಡ್ಬೋದಾಗಿರುತ್ತೆ. So with this, let's move on to the second article. Newly discovered planet is completely covered in water. So ಈಗ ವಿಜ್ಞಾನಿಗಳು ಒಂದು ಹೊಸದಾದ ಒಂದು ಗ್ರಹವನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಗ್ರಹದ ವಿಶೇಷತೆ ಏನು ಅಂದ್ರೆ ಅದು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಗ್ರಹ ಯಾವುದು, ಅದನ್ನ ಕಂಡು ಹಿಡಿದವ್ರು ಯಾರು, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸೈಂಟಿಸ್ಟ್ ಥಿಂಕ್ ದೇರ್ ಕುಡ್ ಬಿ ಲೈಫ್ ಆನ್ ದಿಸ್ ಪ್ಲಾನೆಟ್. ಸೊ ಆ ಒಂದು ಗ್ರಹ ಭಾಗಶಃ ನೀರಿನಿಂದ ಆವೃತವಾಗಿರ್ತಕ್ಕಂಥ ಕಾರಣದಿಂದ ಆ ಗ್ರಹದಲ್ಲಿ ಜೀವಿಗಳು ಇರಬಹುದೆಂದು ವಿಜ್ಞಾನಿಗಳು ಭಾವಿಸ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಾಟರ್. ಸೊ ಈ ಒಂದು ಗ್ರಹವನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿಗಳು ಯಾರು ಅಂದ್ರೆ ಯೂನಿವರ್ಸಿಟಿ ಆಫ್ ಮಾಂಟ್ರಿಯಾಲ್. ಸೊ ಮಾಂಟ್ರಿಯಾಲ್ ವಿಶ್ವವಿದ್ಯಾನಿಲಯದ ಕೆಲವೊಂದು ವಿಜ್ಞಾನಿಗಳು ಸೊ ಈ ಒಂದು ಪ್ಲಾನೆಟ್ ಅನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಈ ಪ್ಲಾನೆಟ್ ನ ನಮ್ಮ ಭೂಮಿಗೆ ಹೋಲಿಕೆ ಮಾಡಿದಾಗ ಸ್ಲೈಟ್ಲಿ ಲಾರ್ಜರ್ ದ್ಯಾನ್ ಆರ್ ಅರ್ತ್, ಅಂದ್ರೆ ನಮ್ಮ ಭೂಮಿಗಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಗ್ರಹ ಆಗಿರುತ್ತೆ. ಸೊ ಈ ಒಂದು ಗ್ರಹಕ್ಕೆ ಕೊಟ್ಟಿರ್ತಕ್ಕಂಥ ಕೋಡ್ ನೇಮ್ ಏನು ಅಂದ್ರೆ TOI 1452b ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಸೊ ಇದು ಒಂದು ನಕ್ಷತ್ರವನ್ನ, ಅಂದ್ರೆ ಭೂಮಿ ಹೇಗೆ ಸೂರ್ಯನ ಸುತ್ತುತ್ತಾ ಇದೆಯೋ ಸೊ ಅದೇ ರೀತಿ ಒಂದು ನಕ್ಷತ್ರವನ್ನ ಸುತ್ತುತ್ತಾ ಇದೆ. ಆ ನಕ್ಷತ್ರವನ್ನ ನಾವು ರೆಡ್ ಡ್ವಾರ್ಫ್ ಸ್ಟಾರ್ ಅಥವಾ ಕೆಂಪು ಗುಬ್ಜ ನಕ್ಷತ್ರ ಅಂತ ಕರಿತೇವೆ. ಸೊ ಇದು ನಮ್ಮ ಭೂಮಿಯಿಂದ 100 ಲೈಟ್ ಇಯರ್ಸ್, ಅಂದ್ರೆ 100 ಬೆಳಕಿನ ವರ್ಷ ದೂರದಲ್ಲಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಟ್ ಈಸ್ ಮೇ ಬಿ ಪೊಟೆನ್ಶಿಯಲಿ ರಾಕಿ, ಅಂದ್ರೆ ಕಲ್ಲಿನಿಂದ ಕೂಡಿರಬಹುದಾಗಿರ್ತಕ್ಕಂಥ ಒಂದು ಗ್ರಹ ಇದಾಗಿರುತ್ತೆ. ಅಂಡ್ ಇಟ್ ರಿಸೀವ್ಸ್ ಟ್ವೈಸ್ ಆಸ್ ಮಚ್ ಆಸ್ ರೇಡಿಯೇಷನ್ ಆಸ್ ಅರ್ತ್, ಅಂದ್ರೆ ಭೂಮಿಗೆ ಎಷ್ಟು ವಿಕಿರಣಗಳನ್ನ ನಾವು ಸೂರ್ಯನಿಂದ ಪಡಿತೇವೆ ಸೊ ಅದಕ್ಕಿಂತ 2 ಪಟ್ಟು ಹೆಚ್ಚು ವಿಕಿರಣಗಳನ್ನ ಪಡಿತಾ ಇರ್ತಕ್ಕಂಥ ಒಂದು ಗ್ರಹ ಇದಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಏನಿರುತ್ತೆ, ದಿಸ್ ಆರ್ಬಿಟ್ಸ್ ಒನ್ ಆಫ್ ದಿ 2 ಸ್ಮಾಲ್ ಸ್ಟಾರ್ಸ್ ಇನ್ ದಿ ಬೈನರಿ ಸಿಸ್ಟಮ್ ಸಿಚುಯೇಟೆಡ್ ಇನ್ ದಿ ಕಾನ್ಸ್ಟಲೇಷನ್ ಡ್ರಾಕೋ. ಸೊ ಇದು ಡ್ರಾಕೋ ಅಂತಕ್ಕಂಥ ಒಂದು ನಕ್ಷತ್ರ ಪುಂಜದಲ್ಲಿ ಇರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಅಲ್ಲಿ ಬೈನರಿ ಸಿಸ್ಟಮ್ ಇರುತ್ತೆ. ಬೈನರಿ ಸಿಸ್ಟಮ್ ಅಂದ್ರೆ ಸೊ ಇವಾಗ ನಮ್ಮ ಒಂದು ಪ್ಲಾನೆಟ್ ಅಲ್ಲಿ ನಾವು ಸೂರ್ಯನನ್ನ ನಕ್ಷತ್ರನನ್ನಾಗಿ ನೋಡ್ತೇವೆ, ಸೂರ್ಯನ ಸುತ್ತ ನಮ್ಮ ಭೂಮಿ ಸುತ್ತುತ್ತಾ ಇರುತ್ತೆ. ಬಟ್ ಈ ಒಂದು ಡ್ರಾಕೋ ಅಂತಕ್ಕಂಥ ಕಾನ್ಸ್ಟೆಲೇಷನ್ ಅಲ್ಲಿ 2 ಸೂರ್ಯನನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ 2 ಸೂರ್ಯನನ್ನು ಅದು ಸುತ್ತುತ್ತಾ ಇರೋದಿಲ್ಲ. ಸೊ ಒಂದು ಸೂರ್ಯನ ಸುತ್ತು ಮಾತ್ರ ಅದು ರೊಟೇಷನ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಬೈನರಿ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ನಕ್ಷತ್ರದಲ್ಲಿ ಇದೊಂದೇ ಪ್ಲಾನೆಟ್ ಇರೋದಿಲ್ಲ. ಸೊ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಹೇಗಿರುತ್ತೋ ಅದೇ ರೀತಿ ಈ ಒಂದು ಸೌರ ವ್ಯವಸ್ಥೆಯಲ್ಲೂ ಕೂಡ ಈ ಒಂದು TOI 1452b ಅನ್ನ ಹೊರತುಪಡಿಸಿ ಬೇರೆ ಪ್ಲಾನೆಟ್ಸ್ ಕೂಡ ಇರುತ್ತೆ. ಬಟ್ ಎಲ್ಲಾ ಪ್ಲಾನೆಟ್ಸ್ಗೂ ಹೋಲಿಕೆ ಮಾಡಿದಾಗ ಸೊ ದಿಸ್ ಪ್ಲಾನೆಟ್ ಈಸ್ ಬಿಲೀವ್ ಟು ಬಿ ಹ್ಯಾಬಿಟಬಲ್ ಝೋನ್ ಆಫ್ ಇಟ್ಸ್ ಸ್ಟಾರ್, ಅಂದ್ರೆ ಆ ಒಂದು ನಕ್ಷತ್ರದ ವಾಸಯೋಗ್ಯ ವಲಯ ಅಂತ ಇಲ್ಲಿ ಸೈಂಟಿಸ್ಟ್ ಗಳು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ 8 ಪ್ಲಾನೆಟ್ಸ್ ಏನಿದಾವೆ ಆ 8 ಪ್ಲಾನೆಟ್ಸ್ ಅಲ್ಲಿ ಭೂಮಿ ಮಾತ್ರ ವಾಸಯೋಗ್ಯವಾಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು TOI 1452b ಅಂತಕ್ಕಂಥದ್ದು ವಾಸಯೋಗ್ಯ ಪ್ಲಾನೆಟ್ ಅಂತ ಸೈಂಟಿಸ್ಟ್ ಗಳು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ಲಾನೆಟ್ ನಲ್ಲಿ ಇಟ್ ಹ್ಯಾಸ್ ಮೋರ್ ಓಷಿಯಾನಿಕ್ ವಾಟರ್ ದ್ಯಾನ್ ಅರ್ತ್, ಅಂದ್ರೆ ಭೂಮಿಯ ಮೇಲೆ ಸಾಗರಗಳ ನೀರು ಎಷ್ಟಿದೆ ಸೊ ಅದಕ್ಕಿಂತ ಹೆಚ್ಚು ನೀರು ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅಕಾರ್ಡಿಂಗ್ ಟು ದೀಸ್ ಸೈಂಟಿಸ್ಟ್ 30% ಆಫ್ ದಿ ಪ್ಲಾನೆಟ್ ಕುಡ್ ಬಿ ಕವರ್ಡ್ ಇನ್ ವಾಟರ್. ಸೊ ಆ ಒಂದು ಪ್ಲಾನೆಟ್ ಏನಿದೆ ಅದರ 30% ಪ್ಲಾನೆಟ್ ಏನಾಗಿದೆ ಅದು ನೀರಿನಿಂದ ಆವರಿಸಿದೆ ಅಂತ ಅಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಾವು ಭೂಮಿಗೆ ಹೋಲಿಕೆ ಮಾಡಿದಾಗ
ಭೂಮಿಯಲ್ಲಿ ಓಷನ್ಸ್ ಮೇಕಪ್ ಲೆಸ್ ದೆನ್ 1%. ಸೊ ಭೂಮಿಯ ಮೇಲೆ ಸಾಗರಗಳೇನಿದಾವೆ ಅದು 1%ಕ್ಕಿಂತ ಕಡಿಮೆ ಒಂದು ಅಮೌಂಟ್ ಅನ್ನ ಆಕ್ಯುಪೈ ಮಾಡಿರ್ತಕ್ಕಂಥ ಸಾಗರಗಳಾಗಿರ್ತವೆ. ಬಟ್ ಸರ್ಫೇಸ್ ವಾಟರ್ ಅನ್ನ ನಾವು ನೋಡಿದಾಗ ಭೂಮಿಯ ಮೇಲೆ 70% ಅಷ್ಟು ಮೇಲ್ಮೈ ನೀರು ಅಥವಾ ಸರ್ಫೇಸ್ ವಾಟರ್ ಅನ್ನ ನೋಡಬಹುದಾಗಿರುತ್ತೆ. ಬಟ್ ಓಷನ್ಸ್ ನ ನಾವು ಭೂಮಿಯ ವಾಲ್ಯೂಮ್ಗೆ ಕಂಪೇರ್ ಮಾಡಿದಾಗ ಬರೀ 1% ಆಫ್ ದಿ ಓಷನ್ಸ್ ನ ನಾವು ನೋಡಬಹುದಾಗಿರುತ್ತೆ. The planet completes one orbit around its star every 11 days. ಸೊ ನಮ್ಮ ಭೂಮಿ ನಮ್ಮ ನಕ್ಷತ್ರದ ಸುತ್ತ 365 ದಿನಗಳಲ್ಲಿ ಒಂದು ಸುತ್ತಾಕತ್ತೆ. ಸೊ ಅದೇ ರೀತಿ ಈ ಒಂದು ಪ್ಲಾನೆಟ್ ಪ್ರತಿ 11 ದಿನಗಳಿಗೆ ಆ ಒಂದು ಗ್ರಹ ತನ್ನ ನಕ್ಷತ್ರನನ್ನ ಒಂದು ರೌಂಡ್ ಆಗುತ್ತೆ. ಸೊ ಅಲ್ಲಿಗೆ ಒಂದು ವರ್ಷ ಇಲ್ಲಿ ಬರೀ 11 ದಿನಗಳಲ್ಲಿ ಒಂದು ವರ್ಷ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇಟ್ ರಿಸೀವ್ಸ್ ಸೇಮ್ ಅಮೌಂಟ್ ಆಫ್ ಲೈಟ್ ಆಸ್ ವಿನಸ್. ಅಂದ್ರೆ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ನ ಶುಕ್ರ ಗ್ರಹ ಏನಿದೆ, ಶುಕ್ರ ಗ್ರಹ ಎಷ್ಟು ಬೆಳಕನ್ನ ರಿಸೀವ್ ಮಾಡುತ್ತೆ ಅಷ್ಟೇ ಬೆಳಕನ್ನ ಈ ಗ್ರಹ ಕೂಡ ರಿಸೀವ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಪ್ಲಾನೆಟ್ ತನ್ನ ಒಂದು ಸೂರ್ಯ ಏನಿರುತ್ತೆ ಆ ಒಂದು ಸೂರ್ಯವನ್ನ ನಮ್ಮ ಸೂರ್ಯನೊಂದಿಗೆ ಕಂಪೇರ್ ಮಾಡ್ಕೊಂಡಾಗ ಆ ಪ್ಲಾನೆಟ್ ನ ಸೂರ್ಯ ಬಂದು ಮಚ್ ಕೂಲರ್. ಅಂದ್ರೆ ನಮ್ಮ ಸೂರ್ಯನಿಗಿಂತ ಆ ಪ್ಲಾನೆಟ್ ನ ಸೂರ್ಯ ಬಂದು ತಂಪಾಗಿರ್ತಕ್ಕಂಥ ಒಂದು ಚಾನ್ಸಸ್ ನ ಈ ಸೈಂಟಿಸ್ಟ್ ಗಳು ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಪ್ಲಾನೆಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಶ್ರೀಲಂಕಾ ಸೀಕ್ಸ್ ಇಂಡಿಯನ್ ಗಾಡ್ಸ್ ಫಾರ್ ರೀಇಂಟ್ರೊಡಕ್ಷನ್ ಇನ್ ಟು ದಿ ವೈಲ್ಡ್. ಸೊ ಶ್ರೀಲಂಕಾ ದೇಶದವರು ಕಾಡಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಭಾರತೀಯ ಗೌರ್ಗಳು, ಬೈಸನ್ಗಳು ಅಂತ ನಾವೇನ್ ಕರಿತೀವಿ, ಕಾಡೆಮ್ಮೆ ಅಂತ ಸರಳ ಭಾಷೆಯಲ್ಲಿ ನಾವೇನ್ ಕರಿತೇವೆ, ಸೊ ಕಾಡೆಮ್ಮೆಗಳನ್ನ ಭಾರತದಿಂದ ತರಿಸ್ಕೊಳ್ಳಿಕ್ಕೆ ಈಗ ಡಿಸ್ಕಷನ್ಸ್ ನ ಮಾಡ್ತಾ ಇದ್ದಾವೆ. ಸೊ ಅದನ್ನ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಶ್ರೀಲಂಕಾ ಇಸ್ ಸೀಕಿಂಗ್ 6 ಗಾಡ್ಸ್ ಅಥವಾ ಇಂಡಿಯನ್ ಬೈಸನ್ ಅಂತ ಕೂಡ ನಾವು ಕರಿತೇವೆ. ಸೊ ಇದನ್ನ ನಾವು ಅವರು 6 ಬೈಸನ್ಗಳನ್ನ ಕಳಿಸಿ ಅಂತ ಪ್ರಪೋಸ್ ಮಾಡ್ತಾ ಇದೆ. ಕಾರಣ ಏನು ಅಂದ್ರೆ ಶ್ರೀಲಂಕಾದಲ್ಲಿ ಈ ಬೈಸನ್ ಅಥವಾ ಈ ಒಂದು ಗಾರ್ ಅಂತ ನಾವೇನ್ ಕರಿತೇವೆ, ಸೊ ಅದು 17ನೇ ಶತಮಾನದಲ್ಲಿ ಅಂದ್ರೆ 17th ಸೆಂಚುರಿಯಲ್ಲಿ ನಶಿಸಿ ಹೋಗಿವೆ ಅಥವಾ ಎಕ್ಸ್ಟಿಂಕ್ಟ್ ಆಗಿವೆ ಅಂತ ಇಲ್ಲಿ ಬಿಲೀವ್ ಮಾಡ್ಲಾಗ್ತಾ ಇದೆ. ಸೊ ಈ ಒಂದು ಬೈಸನ್ಗಳನ್ನ ಸೈಂಟಿಫಿಕಲಿ ಅಂದ್ರೆ ವೈಜ್ಞಾನಿಕವಾಗಿ ನಾವೇನಂತ ಕರಿತೀವಿ ಅಂದ್ರೆ ಬೋಸ್ ಗೌರಸ್ ಅಂತ ಕರಿತೇವೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಆಫ್ ದಿ ವರ್ಲ್ಡ್ ಸ್ಪೀಶೀಸ್ ಆಫ್ ದಿ ವೈಲ್ಡ್ ಕ್ಯಾಟಲ್. ಅಂದ್ರೆ ಈ ಕಾಡುಗಳಲ್ಲಿ ಇರ್ತಕ್ಕಂಥ ದನಗಳೇನಿರ್ತವೆ ಆ ಕಾಡು ದನಗಳಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಕಾಡು ದನಗಳನ್ನ ನಾವು ಇಂಡಿಯನ್ ಬೈಸನ್ ಅಂತ ಕರಿತೇವೆ. ಸೊ IUCN ಪ್ರಕಾರ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ನ ಪ್ರಕಾರ 1986ರಲ್ಲಿ ಪಟ್ಟಿ ಮಾಡಿರುವ ಹಾಗೆ ಈ ಬೈಸನ್ಗಳನ್ನ ನಾವು ವಲ್ನರಬಲ್ ಅಥವಾ ದುರ್ಬಲ ಜಾತಿಗಳು ಅಂತ IUCN ಪಟ್ಟಿ ಮಾಡಿರುತ್ತೆ. ಸೊ ಯಾವಾಗ ಯಾವುದೇ ಒಂದು ಪ್ರಾಣಿ ವಲ್ನರಬಲ್ ಅಂತ IUCN ಪಟ್ಟಿ ಮಾಡಿರುತ್ತೋ ಸೊ ಅದನ್ನ ಕ್ರಾಸ್ ಬಾರ್ಡರ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಸುಮ್ಮನೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ದೇಶಗಳ ಮಿನಿಸ್ಟ್ರಿಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಎರಡೂ ಸಚಿವಾಲಯಗಳು ಪರ್ಮಿಷನ್ ಕೊಟ್ಟ ನಂತರ ಮಾತ್ರ ಕ್ರಾಸ್ ಬಾರ್ಡರ್ ಟ್ರಾನ್ಸ್ಫರ್ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಎನ್ವಿರಾನ್ಮೆಂಟ್ ಮತ್ತೆ ಫಾರೆಸ್ಟ್ ಮಿನಿಸ್ಟ್ರಿ ಅಂದ್ರೆ ಭಾರತದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಇದಕ್ಕೆ ಒಪ್ಪಿಗೆ ಕೊಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಶ್ರೀಲಂಕಾಸ್ ಡಿಪಾರ್ಟ್ಮೆಂಟ್ ಆಫ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಶ್ರೀಲಂಕಾ ದೇಶದ ವನ್ಯಜೀವಿ ಸಂರಕ್ಷಣಾ ಇಲಾಖೆ ಇವರಿಬ್ರು ಅನುಮತಿ ಕೊಟ್ಟ ನಂತರ ಮಾತ್ರ ಈ ಪ್ರಾಣಿಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಿಸಲಾಗುತ್ತೆ. ಸೊ ಶ್ರೀಲಂಕಾದಲ್ಲಿ ಈ ಒಂದು ಬೇಸನ್ಗಳು ಯಾವಾಗ ರೆಕಾರ್ಡ್ ಆಗಿತ್ತು ಆಲ್ರೆಡಿ ಹೇಳಿದ್ದೇವೆ, 17ನೇ ಶತಮಾನದಲ್ಲಿ ಅವು ರೆಕಾರ್ಡ್ ಆಗಿರುತ್ತೆ. ಸೊ ಯಾರ ಆಳ್ವಿಕೆಯ ಸಮಯದಲ್ಲಿ ಅಂದ್ರೆ ರಾಜಾ ಸಿಂಗ್ 2 ಅಥವಾ 2ನೇ ರಾಜಾ ಸಿಂಗ್ ರವರು ಆಳ್ವಿಕೆಯ ಸಮಯದಲ್ಲಿ ಒಂದು ಝೂ ಇರುತ್ತೆ ಅಥವಾ ಪ್ರಾಣಿ ಸಂಗ್ರಹಾಲಯ ಇರುತ್ತೆ. ಆ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಕಟ್ಟ ಕಡೆಯದಾಗಿ ಈ ಒಂದು ಪ್ರಾಣಿಗಳನ್ನ ಅಲ್ಲಿ 17ನೇ ಶತಮಾನದಲ್ಲಿ ಸ್ಪಾಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2022. ಸೊ ಈ ಒಂದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2022 ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇನೋವೇಷನ್ ಸೆಲ್ ವತಿಯಿಂದ ಇದನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ ಈ ವರ್ಷ ಪ್ರತಿ ವರ್ಷ ಒಂದು ನೋಡಲ್ ಸೆಂಟರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಈ ವರ್ಷ ಯಾವ್ದನ್ನ ನೋಡಲ್ ಸೆಂಟರ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ IIT ಗೌಹಾಟಿಯನ್ನ ಈಗ ನೋಡಲ್ ಸೆಂಟರ್ ಆಗಿ ಆಯ್ಕೆ ಮಾಡಿದ್ರು. ಸೊ ಇಲ್ಲಿ ಸಕ್ಸಸ್ಫುಲಿ ಈ ಒಂದು ಗೌಹಾಟಿಯಲ್ಲಿ ಗ್ರ್ಯಾಂಡ್ ಫಿನಾಲೆ ಆಫ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2022 ಕಂಡಕ್ಟ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ ನಾವೇನ್ ಕರಿತೇವೆ ಇದರ ಗ್ರ್ಯಾಂಡ್ ಫಿನಾಲೆಯನ್ನ ನೋಡಲ್ ಸೆಂಟರ್ ಆಗಿರ್ತಕ್ಕಂಥ ಅಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಪ್ರತಿ ವರ್ಷ ಒಂದು ಕೇಂದ್ರವನ್ನ ನೋಡಲ್ ಸೆಂಟರ್ ಆಗಿ ಮಾಡ್ತಾರೆ. ಸೊ ಈ ವರ್ಷ IIT ಗುವಾಹಟಿಯನ್ನ ನೋಡಲ್ ಸೆಂಟರ್ ಆಗಿ ಮಾಡಿರ್ತಾರೆ. ಸೊ ಇದರ ಕಾರಣದಿಂದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ನ ಫೈನಲ್ ಬಂದು ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ.
ಸೊ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇದನ್ನ 2 ಫಾರ್ಮ್ಯಾಟ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಒಂದನ್ನ ನಾವು ಸಾಫ್ಟ್ವೇರ್ ಎಡಿಷನ್ ಅಂತ ಕರಿತೇವೆ, ಇನ್ನೊಂದನ್ನ ಹಾರ್ಡ್ವೇರ್ ಎಡಿಷನ್ ಅಂತ ಕರಿತೇವೆ. ಸೊ ಪ್ರತಿ ವರ್ಷ ಒಂದು ನೋಡಲ್ ಸೆಂಟರ್ ಅನ್ನ ಇಟ್ಕೊಂಡು ಈ ರೀತಿಯ ಹ್ಯಾಕಥಾನ್ ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ರೀತಿಯ ಹ್ಯಾಕಥಾನ್ ಗಳನ್ನ 2017ರಿಂದ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಟ್ ವೇರಿಯಸ್ ನೋಡಲ್ ಸೆಂಟರ್ಸ್. ನಾನು ಮುಂಚೆನೆ ಹೇಳಿದಾಗೆ ವಿವಿಧ ನೋಡಲ್ ಕೇಂದ್ರಗಳಲ್ಲಿ ಇದನ್ನ 2017ರಿಂದ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾರು ತೆಗೆದುಕೊಂಡಿರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇನೋವೇಷನ್ ಸೆಲ್ ಮತ್ತೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಅಂದ್ರೆ ಶಿಕ್ಷಣ ಸಚಿವಾಲಯದ ಇನೋವೇಷನ್ ಕೇಂದ್ರ ಅಥವಾ ಸೆಲ್ ಅಂತ ನಾವೇನ್ ಕರಿತೇವೆ ಅವರು ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ವತಿಯಿಂದ ಈ ಹ್ಯಾಕಥಾನ್ ಗಳನ್ನ ಪ್ರತಿ ವರ್ಷ ಒಂದು ನೋಡಲ್ ಸೆಂಟರ್ ಅನ್ನ ಆಯ್ಕೆ ಮಾಡಿಕೊಂಡು ಆಯೋಜನೆ ಮಾಡಲಾಗುತ್ತೆ. ಸೊ ಕೊನೆಯ ದಿನ ಅದನ್ನ ನಾವು ಫಿನಾಲೆ ಅಥವಾ ಗ್ರ್ಯಾಂಡ್ ಫಿನಾಲೆ ಅಂತ ನಾವೇನ್ ಕರಿತೀವಿ. ಸೊ ಅವತ್ತಿನ ದಿನ ಈ ಒಂದು ಹ್ಯಾಕಥಾನ್ ಅಲ್ಲಿ ದೇ ವಿಲ್ ಟ್ರೈ ಟು ಪ್ರೊಡ್ಯೂಸ್ ದಿ ವರ್ಕಿಂಗ್ ಸೊಲ್ಯೂಷನ್ ಫಾರ್ ದಿ ಸೆಲೆಕ್ಟೆಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್, ಅಂದ್ರೆ ಕೆಲವೊಂದು ಪ್ರಸ್ತುತವಾಗಿರ್ತಕ್ಕಂಥ ಸಮಸ್ಯೆಗಳೇನಿರ್ತವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ತಯಾರಿ ಮಾಡ್ತಕ್ಕಂಥ ಕೆಲಸವನ್ನ ಗ್ರ್ಯಾಂಡ್ ಫಿನಾಲೆ ಸಮಯದಲ್ಲಿ ಮಾಡಲಾಗುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಹ್ಯಾಕಥಾನ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ 2022, ಅಂದ್ರೆ ಪರಮಾಣು ಪರೀಕ್ಷೆಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನ 2022. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಇದರ ಪರ್ಪಸ್ ಏನು ಅಂದ್ರೆ ಟು ರೇಸ್ ದಿ ಅವೇರ್ನೆಸ್ ಅಬೌಟ್ ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್ ಆಫ್ ಟೆಸ್ಟಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡೋದ್ರಿಂದ ಆಗ್ತಕ್ಕಂಥ ವಿನಾಶಕಾರಿ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ 29ನೇ ಆಗಸ್ಟ್ ಈ ಒಂದು ದಿನವನ್ನ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ಒಂದು ದಿನ ಪ್ರತಿಯೊಂದು ಗವರ್ಮೆಂಟ್ಸ್ಗೆ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಗಳಿಗೆ ಈ ರೀತಿಯ ಪರೀಕ್ಷೆಗಳನ್ನ ಮಾಡದಂತೆ ಒತ್ತಾಯ ಮಾಡಲಾಗುತ್ತೆ ಅಥವಾ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಬಗ್ಗೆ ಅಥವಾ ಇದರ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಅಂದ್ರೆ ಮೊಟ್ಟ ಮೊದಲ ಪರಮಾಣು ಪರೀಕ್ಷೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಿನಿಟಿ ಅಂತ ಕರಿತೇವೆ. ಸೊ ಟ್ರಿನಿಟಿ ಅಂತಕ್ಕಂಥ ಮೊಟ್ಟ ಮೊದಲ ಪರಮಾಣು ಪರೀಕ್ಷೆಯನ್ನ ಯಾವಾಗ ಮಾಡಿರ್ತಾರೆ ಅಂದ್ರೆ 1945ರಲ್ಲಿ ಮಾಡಿರ್ತಾರೆ. ಯಾವ ದೇಶ ಇದನ್ನ ಮಾಡಿರುತ್ತೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂದ್ರೆ US ಈ ಒಂದು ಪರೀಕ್ಷೆಯನ್ನ ಮಾಡಿರ್ತಾರೆ. ಸೊ ಎಲ್ಲಿ ಮಾಡಿರ್ತಾರೆ ಅಂದ್ರೆ ನ್ಯೂ ಮೆಕ್ಸಿಕೋದ ಒಂದು ಮರುಭೂಮಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಮಾಣು ಪರೀಕ್ಷೆಯನ್ನ, ಸೊ ಅದರ ಟೈಟಲ್ ಅನ್ನ ಟ್ರಿನಿಟಿ ಅಂತ ಇಟ್ಕೊಂಡು 1945ರಲ್ಲಿ US ದವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪರಮಾಣು ಪರೀಕ್ಷೆಯನ್ನ ಮಾಡಿರ್ತಾರೆ. ಅದಾದ್ಮೇಲೆ ಈ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿ ಅಥವಾ ಪರಮಾಣು ತಂತ್ರಜ್ಞಾನ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಸೈಂಟಿಸ್ಟ್ ಯಾರು ಅಂದ್ರೆ ಜೆ ರಾಬರ್ಟ್ ಓಪನ್ ಹೈಮರ್ ಅಂತ ಕರಿತೇವೆ. ಸೊ ಇವರ ಅಡಿಯಲ್ಲಿ ಮ್ಯಾನ್ಹಟನ್ ಪ್ರಾಜೆಕ್ಟ್ ಅಂತ ಡೆವಲಪ್ ಮಾಡ್ತಾರೆ. ಸೊ ಮ್ಯಾನ್ಹಟನ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಒಂದು ಪರಮಾಣು ತಂತ್ರಜ್ಞಾನದ ಒಂದು ಪರೀಕ್ಷೆ ಆಗಿರುತ್ತೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ರಾಬರ್ಟ್ ಓಪನ್ ಹೈಮರ್ ಅಂತಕ್ಕಂಥವ್ರು ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿ ಡೆವಲಪ್ ಆದ ನಂತರ ಅಥವಾ ಈ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಏನ್ ಮಾಡ್ತಾರೆ US ಅವರು ಮಾಡಿದ ನಂತರ ಆಗಸ್ಟ್ 6 ಮತ್ತು 9ನೇ ತಾರೀಕು 1945ನೇ ಇಸ್ವಿಯಲ್ಲಿ ಅಂದ್ರೆ ಸೇಮ್ ಇಸ್ವಿಯಲ್ಲಿ ಹಿರೋಶಿಮಾ ಮತ್ತೆ ನಾಗಸಾಕಿ ಮೇಲೆ 2 ಬಾಂಬ್ಸ್ ಗಳನ್ನ ಪ್ಲಾಂಟ್ ಮಾಡ್ತಾರೆ. ಸೊ ಈ ಒಂದು ಬಾಂಬ್ಸ್ ಬ್ಲಾಸ್ಟ್ ಆಗಿರುವ ಕಾರಣದಿಂದ ಅಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣವಾಗುತ್ತೆ. ಸೊ ಅದಾದ್ಮೇಲೆ ಬೇರೆ ಬೇರೆ ದೇಶಗಳು ಇದನ್ನೇ ಫಾಲೋ ಮಾಡ್ತವೆ. ಅಂದ್ರೆ ಸೋವಿಯತ್ ಯೂನಿಯನ್, ರಷ್ಯಾ ಅಂತ ನಾವ್ ಇವಾಗ ಏನ್ ಕರಿತೇವೆ, ಸೊ ಈ ಒಂದು ಸೋವಿಯತ್ ಒಕ್ಕೂಟ 1949ರಲ್ಲಿ ಈ ರೀತಿಯ ಪರಮಾಣು ಪರೀಕ್ಷೆಗಳನ್ನ ಮಾಡ್ತಾರೆ. ಯುನೈಟೆಡ್ ಕಿಂಗ್ಡಮ್ ಬಂದು 1952 ಅಲ್ಲಿ, ಫ್ರಾನ್ಸ್ ಬಂದು 1960ಯಲ್ಲಿ, ಚೈನಾ ಬಂದು 1964ರಲ್ಲಿ ಇದೇ ರೀತಿಯ ಪರಮಾಣು ಪರೀಕ್ಷೆಗಳನ್ನ ಮಾಡುತ್ತೆ. ಸೊ ಇಂಡಿಯಾ ಕೂಡ ಮಾಡುತ್ತೆ. ಅದು ಯಾವಾಗ ಮಾಡುತ್ತೆ ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೋಲ್ಡ್ ವಾರ್ ಫೇಸ್ ಬರುತ್ತೆ. ಅಂದ್ರೆ 1947 ಇಂದ 1991 ಅಲ್ಲಿ ಶೀತಲ ಸಮರದ ಹಂತ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ನ್ಯೂಕ್ಲಿಯರ್ ಪರೀಕ್ಷೆ ಏನಿರುತ್ತೆ ಅಂದ್ರೆ ಪರಮಾಣು ಪರೀಕ್ಷೆಗಳಲ್ಲಿ 2 ದೇಶಗಳು ಕಾಂಪಿಟೇಷನ್ಗೆ ಬಿದ್ದ್ಬಿಡುತ್ತೆ. ಅದು ಯಾವ್ದು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಸೋವಿಯತ್ ಒಕ್ಕೂಟ ಏನಿರುತ್ತೆ, ಸೊ ಅವೆರಡು ಶಸ್ತ್ರಾಸ್ತ್ರಗಳ ಪರೀಕ್ಷೆಗೆ ಸ್ಪರ್ಧೆಯನ್ನ ಉಂಟು ಮಾಡಿರ್ತಕ್ಕಂಥ 2 ರಾಷ್ಟ್ರಗಳಾಗಿರ್ತವೆ. ಸೊ ಅದಾದ್ಮೇಲೆ 1970ಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದ ಬರುತ್ತೆ. ಆ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕರಿತೀವಿ. ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದವನ್ನ 1970ರಲ್ಲಿ ಜಾರಿ ಮಾಡ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಈ ರೀತಿಯ ನ್ಯೂಕ್ಲಿಯರ್ ಟೆಸ್ಟ್ ಗಳನ್ನ ಕಡಿಮೆ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒಂದು ಪರ್ಪಸ್ ನಿಂದ
ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂತಕ್ಕಂಥ ಒಂದು ಒಪ್ಪಂದವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಒಪ್ಪಂದವನ್ನ ಸ್ಟಾರ್ಟ್ ಮಾಡಿದ ನಂತರ more than 190 UN member states are actively party to it ಅಂದ್ರೆ ಈ ಒಂದು ಒಪ್ಪಂದಕ್ಕೆ 190ಕ್ಕೂ ಹೆಚ್ಚು UN ಸದಸ್ಯ ರಾಷ್ಟ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ತವೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಇನ್ ಸೆಮಿ ಪಲಾಟಿನ್ಸ್ಕ್ ಸೈಟ್ ಆಫ್ ಕಜಕಿಸ್ತಾನ್. ಸೊ ಸೋವಿಯತ್ ಯೂನಿಯನ್ ಮತ್ತೊಮ್ಮೆ ಏನ್ ಮಾಡುತ್ತೆ ಅಂದ್ರೆ ಕಜಕಿಸ್ತಾನದಲ್ಲಿ ಮತ್ತೆ ಇದೇ ರೀತಿಯ ಒಂದು ನ್ಯೂಕ್ಲಿಯರ್ ಪರೀಕ್ಷೆಯನ್ನ ಮಾಡುತ್ತೆ. ಸೊ ಪರೀಕ್ಷೆಯನ್ನ ಮಾಡಿದ ನಂತರ ಆ ಒಂದು ಕಜಾಕ್ ನಲ್ಲಿರ್ತಕ್ಕಂಥ ಪ್ರದೇಶದವರು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾರೆ. ಅಂದ್ರೆ ಆ ಒಂದು ವಿಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಸೊ ಅಲ್ಲಿ ಜೆನೆಟಿಕಲ್ ಡಿಫೆಕ್ಟ್ಸ್ ಅಥವಾ ಅನುವಂಶೀಯ ದೋಷಗಳನ್ನ ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ಕಜಕಸ್ತಾನದಲ್ಲಿ ಅವ್ರು ಏನು ಪರೀಕ್ಷೆ ಮಾಡಿರ್ತಾರೆ ಆ ಒಂದು ಸೈಟ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ತಾರೆ. ಸೊ ಯಾವಾಗ ಅಂದ್ರೆ 1991ರಲ್ಲಿ ಆ ಪರೀಕ್ಷೆ ಮಾಡಿರ್ತಕ್ಕಂಥ ಒಂದು ಪ್ಲೇಸ್ ಏನಿರುತ್ತೆ ಸೊ ಆ ಒಂದು ಕಜಕಿಸ್ತಾನದ ಪ್ಲೇಸ್ ಅನ್ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ತಾರೆ. ಅದಾದ ನಂತರ ಸೊ ಈ ಒಂದು ದಿನಾಂಕ ಏನಿರುತ್ತೆ ಆಗಸ್ಟ್ 29 ನಾವಿಲ್ಲೇನ್ ನೋಡ್ತಾ ಇದ್ದೀವಿ. ಸೊ ಇದೇ ದಿನಾಂಕವನ್ನ ಯುನೈಟೆಡ್ ಸ್ಟೇಟ್ಸ್ ಏನಿರುತ್ತೆ ಅಂದ್ರೆ ವಿಶ್ವಸಂಸ್ಥೆ ಏನಿರುತ್ತೆ ಯುನೈಟೆಡ್ ನೇಷನ್ಸ್ ಏನಿರುತ್ತೆ ಸೊ ಆ ಒಂದು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಯಾವ ದಿನಾಂಕ? ಸೊ ಆಗಸ್ಟ್ 29 ಏನಿರುತ್ತೆ ಸೊ ಅದೇ ದಿನಾಂಕವನ್ನ ಡಿಸೆಂಬರ್ 2, 2009ರಂದು ಪರಮಾಣು ಪರೀಕ್ಷೆಗಳ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನಾಗಿ ಡಿಕ್ಲೇರ್ ಮಾಡುತ್ತೆ. ಸೊ ಬಿಫೋರ್ ದಿಸ್ ಏನಾಗಿರುತ್ತೆ ಅಂದ್ರೆ CTBT ಅಂತ ನೀವು ಕೇಳಿರ್ತೀರ. CTBT ಅಂದ್ರೆ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ನಾವು ಕರಿತೇವೆ. ಸೊ ದಿಸ್ ವಾಸ್ ಅಡಾಪ್ಟೆಡ್ ಇನ್ 1996. ಸೊ ಈ ಒಂದು ಒಪ್ಪಂದವನ್ನ 1996ರಲ್ಲಿ ಅಂಗೀಕಾರ ಮಾಡಲಾಗುತ್ತೆ. ಬಟ್ ನಾಟ್ ರಾಟಿಫೈಡ್ ಬೈ ಆಲ್ UN ಮೆಂಬರ್ ಸ್ಟೇಟ್ಸ್. ಅಂದ್ರೆ ಈ ಒಂದು ಒಪ್ಪಂದಕ್ಕೆ ಎಲ್ಲಾ US ಸದಸ್ಯರು ಒಪ್ಪಿಗೆ ಕೊಡೋದಿಲ್ಲ, ಕೆಲವು UN ಸದಸ್ಯರು ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಸೊ CTBT ಆರ್ಗನೈಸೇಷನ್ ಪ್ರಮುಖವಾದ ಕೆಲಸ ಏನು ಅಂದ್ರೆ ಇಟ್ ಮಾನಿಟರ್ಸ್ ದಿ ಗ್ಲೋಬಲ್ ಡೆವಲಪ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ಈ ಒಂದು CTBT ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ಸೊ ಇದು ಪರಮಾಣು ಶಸ್ತ್ರಾಸ್ತ್ರಗಳ ಜಾಗತಿಕ ಅಭಿವೃದ್ಧಿ ಮೇಲೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗುತ್ತೆ. ಹಾಗಿದ್ರೆ ಭಾರತ ದೇಶದಲ್ಲಿ ಪರಮಾಣು ಪರೀಕ್ಷೆ ಮಾಡಿದ್ರೆ ಅದಕ್ಕೆ ಏನೇನ್ ಟೈಟಲ್ಸ್ ಕೊಟ್ಟಿದ್ರು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಟೈಮ್ ಇಂಡಿಯಾದಲ್ಲಿ 1974ರಲ್ಲಿ 1974ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪರಮಾಣು ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಆ ಒಂದು ಪರಮಾಣು ಪರೀಕ್ಷೆಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ಸ್ಮೈಲಿಂಗ್ ಬುದ್ಧ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಎರಡನೇ ಬಾರಿಗೆ ಪೋಖ್ರಾನ್ 2 ಅಂತ ಪರಮಾಣು ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಇದು ಮಾಡಿದ ವರ್ಷ ಯಾವುದು ಅಂದ್ರೆ 1998 1998ರಲ್ಲಿ ಎರಡನೇ ಬಾರಿಗೆ ಪೋಖ್ರಾನ್ 2 ಅಂತ 5 ನ್ಯೂಕ್ಲಿಯರ್ ಬಾಂಬ್ಸ್ ಅಂದ್ರೆ 5 ಪರಮಾಣು ಬಾಂಬ್ಗಳನ್ನ ಪರೀಕ್ಷೆ ಮಾಡಿ ಸ್ಫೋಟಗೊಳಿಸ್ತಾರೆ. ಸೊ ದಟ್ ಈಸ್ ಫಾರ್ ದಿ ಸೆಕೆಂಡ್ ಟೈಮ್. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಪೋಖ್ರಾನ್ 2ಗೆ ಮರುನಾಮಕರಣ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ಆಪರೇಷನ್ ಶಕ್ತಿ 98 ಅಂತ ಮರುನಾಮಕರಣ ಮಾಡ್ತಾರೆ. ಸೊ ಇಲ್ಲಿ 5 ಬಾಂಬ್ಗಳನ್ನ ಅವ್ರು ಏನ್ ಪರೀಕ್ಷೆ ಮಾಡಿರ್ತಾರೆ ಪ್ರತಿಯೊಂದು ಬಾಂಬ್ಗೂ ಶಕ್ತಿ 1 ಇಂದ ಶಕ್ತಿ 5 ವರ್ಗೂ ಮರುನಾಮಕರಣ ಮಾಡ್ತಾರೆ. ಅಂದ್ರೆ ಫಸ್ಟ್ ಬಾಂಬ್ ನ ಏನ್ ಅವ್ರು ಪರೀಕ್ಷೆ ಮಾಡ್ತಾರೆ ಅದಕ್ಕೆ ಶಕ್ತಿ 1, ಎರಡನೇದಕ್ಕೆ ಶಕ್ತಿ 2. ಸೊ ಈ ರೀತಿಯಾಗಿ ಶಕ್ತಿ 5 ವರ್ಗೂ ಮರುನಾಮಕರಣ ಮಾಡ್ತಾರೆ. ಅದೇ ತೀರಾ ಇತ್ತೀಚೆಗೆ ಏನ್ ಮಾಡಿರ್ತಾರೆ ಅಂದ್ರೆ ಮೊಟ್ಟ ಮೊದಲ ಪರೀಕ್ಷೆ ಸ್ಮೈಲಿಂಗ್ ಬುದ್ಧ ಅಂತ ಏನ್ ಮಾಡಿರ್ತಾರೆ ಅದಕ್ಕೆ ಪೋಖ್ರಾನ್ 1 ಅಂತ ನಾಮಕರಣ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪೋಖ್ರಾನ್ 2 ಏನಿರುತ್ತೆ ಸೊ ಅದನ್ನ ಪೋಖ್ರಾನ್ 2 ಅಂತಾನೆ ರಿಟೈನ್ ಮಾಡ್ಕೊಳ್ತಾರೆ. ಸೊ ಈ ಎರಡು ಪರೀಕ್ಷೆಗಳನ್ನ ಭಾರತ ದೇಶ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಪರೀಕ್ಷೆ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಸ್ ಆಗಿರುತ್ತೆ. So with this we have come to the 6th article. This is about Miss Diva Universe 2022. So ಈ ವರ್ಷದ ಅಂದ್ರೆ 2022ರ ಮಿಸ್ ದಿವಾ ಆಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಯಾರು ಅಂತ ನೋಡೋದಾದ್ರೆ ದೀವಿತಾ ರಾಯ್ ಅಂತ ಕರಿತೇವೆ. ಇವರು ಕರ್ನಾಟಕ ರಾಜ್ಯದ ವ್ಯಕ್ತಿ ಆಗಿರ್ತಾರೆ. ಇವರು 10th anniversary ಆಫ್ ಮಿಸ್ ದಿವಾ ಯೂನಿವರ್ಸ್ ಪೆಜೆಂಟ್ ಅಲ್ಲಿ ಮೊದಲ ಸ್ಥಾನವನ್ನ ಪಡೆದಿರ್ತಾರೆ. ಸೊ ಇದ್ರ ಜೊತೆಗೆ ಪ್ರಜ್ಞಾ ಅಯ್ಯಂಗಾರಿ ಅಂತಕ್ಕಂಥವ್ರು ಶಿ ವಾಸ್ ಡಿಕ್ಲೇರ್ಡ್ ಆಸ್ ಮಿಸ್ ದಿವಾ ಸುಪ್ರಾ ನ್ಯಾಷನಲ್ 2022. ಸೊ ಮಿಸ್ ಸುಪ್ರಾ ನ್ಯಾಷನಲ್ 2020 ಆಗಿ ಸೊ ತೆಲಂಗಾಣ ರಾಜ್ಯದ ಪ್ರಜ್ಞಾ ಅಯ್ಯಗಾರಿ ಅವರು ಆಯ್ಕೆ ಆಗಿರ್ತಾರೆ. ಸೊ ದೀವಿತಾ ರಾಯ್ ಅವರು ಆರ್ಕಿಟೆಕ್ಟ್ ಆಗಿರ್ತಾರೆ. ಇವರು 71st ಮಿಸ್ ಯೂನಿವರ್ಸ್ ಪ್ರೆಸೆಂಟ್ ಏನ್ ನಡೀತೆ ಅಂದ್ರೆ 71ನೇ ವಿಶ್ವ ಸುಂದರಿ ಸ್ಪರ್ಧೆ ಏನ್ ನಡೀತೆ ಸೊ ಈ ಒಂದು ಸ್ಪರ್ಧೆಯಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ 2022 ಅಥವಾ ರಾಷ್ಟ್ರೀಯ ಕ್ರೀಡಾ ದಿನ 2022. ಸೊ ಇದನ್ನು ಕೂಡ ಪ್ರತಿ ವರ್ಷ ನಾವು 29ನೇ ಆಗಸ್ಟ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಒಂದು ದಿನದ ವಿಶೇಷತೆ ಏನು ಅಂದ್ರೆ ಟು ಕಮಾಮರೇಟ್ ದಿ ಬರ್ತ್ ಆನಿವರ್ಸರಿ ಆಫ್ ಹಾಕಿ ಲೆಜೆಂಡ್
ಮೇಜರ್ ಧ್ಯಾನ್ ಚಂದ್, ಸೊ ಹಾಕಿ ದಂತಕಥೆ ಆಗಿರ್ತಕ್ಕಂಥ ಮೇಜರ್ ಧ್ಯಾನ್ ಚಂದ್ ಏನಿರ್ತಾರೆ, ಸೊ ಅವರ ಬರ್ತ್ ಡೇ ಕೂಡ ಇದಾಗಿರುತ್ತೆ. ಸೊ ಆ ಕಾರಣದಿಂದ ಆಗಸ್ಟ್ 29ನೇ ತಾರೀಕನ್ನ ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ 2022 ಧ್ಯಾನ್ ಚಂದ್ರ ಅವರ 117ನೇ ವಾರ್ಷಿಕೋತ್ಸವ ಅಥವಾ ಜನನ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ 3 ಒಲಿಂಪಿಕ್ ಮೆಡಲ್ಸ್ ಅನ್ನ ಇವರು ಸಾಧನೆ ಮಾಡಿರ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಹಾಕಿ ಪ್ಲೇಯರ್ಸ್ ಅಲ್ಲಿ ಪದ್ಮಭೂಷಣವನ್ನ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಆಗಿರ್ತಾರೆ. ಮತ್ತು ಈ ಒಂದು ದಿನವನ್ನ ನ್ಯಾಷನಲ್ ಸ್ಪೋರ್ಟ್ಸ್ ಹೀರೋಸ್ ಯಾರ್ಯಾರು ಇರ್ತಾರೆ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ವೀರರು ಯಾರಿರ್ತಾರೆ ಅವರಿಗೆ ಸಮರ್ಪಣೆಯನ್ನ ಮಾಡಿ ಗೌರವ ಸೂಚಿಸ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಮಾಲ್ ಇಂಡಸ್ಟ್ರಿ ಡೇ ಅಥವಾ ಸಣ್ಣ ಕೈಗಾರಿಕೆ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 30ನೇ ತಾರೀಕು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥ ಪರ್ಪಸ್ ಏನು ಅಂದ್ರೆ ಟು ಬೂಸ್ಟ್ ದಿ ಓವರ್ ಆಲ್ ಗ್ರೋತ್ ಆಫ್ ಪೊಟೆನ್ಶಿಯಲ್ ಆಫ್ ಸ್ಮಾಲ್ ಇಂಡಸ್ಟ್ರೀಸ್, ಅಂದ್ರೆ ಸಣ್ಣ ಕೈಗಾರಿಕೆಗಳ ಒಟ್ಟಾರೆ ಬೆಳವಣಿಗೆಯ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಪರ್ಪಸ್ ಆಗಿರುತ್ತೆ. ಸೊ ಭಾರತ ದೇಶದಲ್ಲಿ ಆಗಸ್ಟ್ 2000ದಿಂದ ಈ ಒಂದು ಸಣ್ಣ ಕೈಗಾರಿಕೆಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಸಣ್ಣ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಮಿನಿಸ್ಟ್ರಿ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿರುತ್ತೆ, ಸೊ ಅದು ಕಾಂಪ್ರಹೆನ್ಸಿವ್ ಪಾಲಿಸಿ ಪ್ಯಾಕೇಜ್ ಅಂದ್ರೆ ಒಂದು ಸಮಗ್ರ ನೀತಿ ಪ್ಯಾಕೇಜ್ ಅನ್ನ ರಿಲೀಸ್ ಮಾಡಿರುತ್ತೆ ಫಾರ್ ದಿ ಪರ್ಪಸ್ ಆಫ್ ಡೆವಲಪಿಂಗ್ ಸ್ಮಾಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಸೊ ಇದ್ರ ಜೊತೆಗೆ ಅದೇ ಇಸ್ವಿಯಲ್ಲಿ ನವದೆಹಲಿಯಲ್ಲಿ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ನ್ಯಾಷನಲ್ ಅವಾರ್ಡ್ಸ್ ವರ್ ಗಿವನ್ ಟು ದ ಬೆಸ್ಟ್ ಇಂಡಸ್ಟ್ರೀಸ್, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯುತ್ತಮ ಕೈಗಾರಿಕೆಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಯು ಮೀನ್ ಬೈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಡಕ್ಷನ್ಸ್ ಆರ್ ಡನ್ ವಿತ್ ಇನ್ ದಿ ಲಿಮಿಟೆಡ್ ರಿಸೋರ್ಸಸ್, ಅಂದ್ರೆ ಅತ್ಯಂತ ಸೀಮಿತ ಸಂಪನ್ಮೂಲಗಳನ್ನ ಇಟ್ಕೊಂಡು ಉತ್ಪಾದನೆಯನ್ನ ಮಾಡ್ತಕ್ಕಂಥ ಕೈಗಾರಿಕೆಗಳಿಗೆ ನಾವು ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ಡೆಫಿನೇಷನ್ ಕೂಡ ಇದೆ. ಈ ಡೆಫಿನೇಷನ್ ನ ಕೊಟ್ಟಿರ್ತಕ್ಕಂಥದ್ದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಆಕ್ಟ್ 2016, ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ಕಾಯ್ದೆ 2006ರ ಪ್ರಕಾರ ಯಾವುದೇ ಎಂಟರ್ಪ್ರೈಸಸ್ ಆ ಒಂದು ಎಂಟರ್ಪ್ರೈಸಸ್ಗೆ ಬೇಕಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್, ಆ ಒಂದು ಇನ್ವೆಸ್ಟ್ಮೆಂಟ್ 25 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು ಮತ್ತೆ 5 ಕೋಟಿಗಿಂತ ಕಡಿಮೆ ಇರಬೇಕು. ಸೊ ಅದನ್ನ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರಿತೇವೆ. ಸೊ ಇಂಡಿಯಾದಲ್ಲಿ ಅರೌಂಡ್ 21 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 7500 ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ನಾವಿಲ್ಲಿ ಕೊಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್ ಪೇಪರ್ ಇಂಡಸ್ಟ್ರಿ, ಫುಡ್ ಪ್ರೊಡಕ್ಷನ್ ಇರ್ಬೋದು, ಕಾಟನ್ ಕ್ಲಾತ್ಸ್ ಇರ್ಬೋದು, ಕೆಮಿಕಲ್ ಪ್ರಾಡಕ್ಟ್ಸ್ ಇರ್ಬೋದು, ರಬ್ಬರ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪರ್ಫ್ಯೂಮ್ ಟೂರಿಸಂ ಡೆಸ್ಟಿನೇಷನ್, ಅಂದ್ರೆ ಸುಗಂಧ ದ್ರವ್ಯ ಪ್ರವಾಸೋದ್ಯಮ ತಾಣ. ಸೊ ಈ ಒಂದು ತಾಣವನ್ನ ಯಾವ ರಾಜ್ಯ ಸರ್ಕಾರ ಡೆವಲಪ್ ಮಾಡ್ತಾ ಇದೆ ಅಂದ್ರೆ ಉತ್ತರ ಪ್ರದೇಶ ಸರ್ಕಾರವು ಇದನ್ನ ಡೆವಲಪ್ ಮಾಡ್ತಾ ಇದೆ. ಸೊ ಯಾವ ಸ್ಥಳವನ್ನ ಅಂದ್ರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕನೌಜ್ ಸ್ಥಳವನ್ನ ಪರ್ಫ್ಯೂಮ್ ಟೂರಿಸಂ ಡೆಸ್ಟಿನೇಷನ್ ಅಂದ್ರೆ ಸುಗಂಧ ದ್ರವ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮ ತಾಣವನ್ನಾಗಿ ಉತ್ತರ ಪ್ರದೇಶ ಡೆವಲಪ್ ಮಾಡ್ತಾ ಇದೆ. ಸೊ ಇದರ ಸಲುವಾಗಿ ಉತ್ತರ ಪ್ರದೇಶ್ ಗವರ್ನಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ದೇ ಆರ್ ಆರ್ಗನೈಸಿಂಗ್ ಅನ್ ಇಂಟರ್ನ್ಯಾಷನಲ್ ಪರ್ಫ್ಯೂಮ್ ಫೇರ್ ಇನ್ ಕನೌಜ್ ಇನ್ ಡಿಸೆಂಬರ್ 2022, ಅಂದ್ರೆ ಈ ವರ್ಷದ ಡಿಸೆಂಬರ್ ನಲ್ಲಿ ಕನೌಜ್ ನಲ್ಲಿ ಅಂತಾರಾಷ್ಟ್ರೀಯ ಸುಗಂಧ ದ್ರವ್ಯ ಮೇಳವನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಪ್ರದೇಶವನ್ನ ಅಂದ್ರೆ ಕನೌಜ್ ಅಂತ ನಾವೇನ್ ಕರಿತೀವಿ, ಸೊ ಇದರಲ್ಲಿ ಫಸ್ಟ್ ಫೇಸ್ ಆಫ್ ಕನ್ಸ್ಟ್ರಕ್ಷನ್ ಏನಿರುತ್ತೆ, ಸೊ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬೈ ನವೆಂಬರ್ 2022. ಸೊ ನವೆಂಬರ್ 2022ಗೆ ಮೊದಲ ಹಂತದ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ನೆಕ್ಸ್ಟ್ ಮಂತ್ ಅಂದ್ರೆ ಡಿಸೆಂಬರ್ ನಲ್ಲಿ ಇಲ್ಲಿ ಒಂದು ಫೇರ್ ಅನ್ನ ಕೂಡ ಆಯೋಜನೆ ಮಾಡಲಾಗುತ್ತೆ. ಸೊ ಈ ಒಂದು ಡೆಸ್ಟಿನೇಷನ್ ನ ಪರ್ಫ್ಯೂಮ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಮೇನ್ ಪರ್ಪಸ್ ಏನು ಅಂದ್ರೆ ಟು ಪ್ರಮೋಟ್ ದಿ ಪರ್ಫ್ಯೂಮ್ ಆಫ್ ಕನೌಜ್ ಇನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಕನೌಜ್ ನ ಸುಗಂಧ ದ್ರವ್ಯ ಏನಿರುತ್ತೆ, ಸೊ ಅದನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಈ ಪರ್ಫ್ಯೂಮ್ ಇಂಡಸ್ಟ್ರಿ ಪ್ರಸ್ತುತವಾಗಿ 25,000 crores ಟ್ರಾನ್ಸಾಕ್ಷನ್ ಇರುತ್ತೆ, ಅಂದ್ರೆ 250 ಕೋಟಿ ಟ್ರಾನ್ಸಾಕ್ಷನ್ ಏನಿರುತ್ತೆ ಸುಗಂಧ ದ್ರವ್ಯಗಳನ್ನ ಅದನ್ನ 25,000 ಕೋಟಿಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಈ ಪರ್ಫ್ಯೂಮ್ ಆಫ್ ಕನೌಜ್ ಏನಿರುತ್ತೆ, ಕನೌಜ್ ನ ಈ ಒಂದು ಸುಗಂಧ ದ್ರವ್ಯ ಏನಿರುತ್ತೆ ಅದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನಿಷಿಯೇಟಿವ್ ನ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ನಾವೇನ್ ಕರಿತೇವೆ, ಸೊ ಆ ಒಂದು ಉಪಕ್ರಮದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಾಡಕ್ಟ್ ಕನೌಜ್ ಸುಗಂಧ ದ್ರವ್ಯ ಆಗಿರುತ್ತೆ.
ಸೊ ಚೀಫ್ ಮಿನಿಸ್ಟರ್ ಆಫ್ ಯುಪಿ ಗೊತ್ತಿರುತ್ತೆ, ಯೋಗಿ ಆದಿತ್ಯನಾಥ. ಇದರ ಗವರ್ನರ್ ಬಂದು ಆನಂದಿಬೆನ್ ಪಟೇಲ್ ಆಗಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನೆಟ್ ಝೀರೋ ಆಪರೇಷನಲ್ ಕಾರ್ಬನ್ ಎಮಿಷನ್. ಸೊ ಈ ಒಂದು ನೆಟ್ ಝೀರೋ ಏನಿದೆ, ಸೊ ಈ ಒಂದು ಕಾರ್ಯಾಚರಣೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನಿದೆ, ಸೊ ಇದು 2046 ವೇಳೆಗೆ ಅಂದ್ರೆ ಬೈ 2046ಗೆ 2 lakh crore ಇನ್ವೆಸ್ಟ್ ಮಾಡ್ತಾ ಇದೆ ಟು ಅಚೀವ್ ನೆಟ್ ಝೀರೋ ಆಪರೇಷನಲ್ ಕಾರ್ಬನ್ ಎಮಿಷನ್. ಅಂದ್ರೆ ಈ ಒಂದು ಆಯಿಲ್ ತಯಾರಿಕೆಯ ಸಮಯದಲ್ಲಿ ಈ ಒಂದು ಇಂಗಾಲದ ಹೊರಸೂಸುವಿಕೆ ಏನಿರುತ್ತೆ, ಆ ಒಂದು ಹೊರಸೂಸುವಿಕೆಯನ್ನ ಕಡಿಮೆ ಮಾಡಲಿಕ್ಕೆ 2 ಲಕ್ಷ ಕೋಟಿಯನ್ನ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಭಾರತ ಸರ್ಕಾರದ ಗುರಿ ಅಂದ್ರೆ 2070ಗೆ ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ದಿ ಕಂಪನಿ ಪ್ಲಾನ್ಸ್ ಟು ಯೂಸ್ ನ್ಯಾಚುರಲ್ ಗ್ಯಾಸ್ ಇನ್ ರಿಫೈನರೀಸ್ ಇನ್ ದಿ ಪ್ಲೇಸ್ ಆಫ್ ಲಿಕ್ವಿಡ್ ಫ್ಯೂಯಲ್ಸ್. ಅಂದ್ರೆ ಪ್ರಸ್ತುತವಾಗಿ ಈ ಆಯಿಲ್ ಸಂಸ್ಕರಣಾಗಾರಗಳೇನಿರ್ತವೆ, ಅಂದ್ರೆ ಪೆಟ್ರೋಲಿಯಂನ ಡೆವಲಪ್ ಮಾಡ್ತಕ್ಕಂಥ ಫ್ಯಾಕ್ಟರೀಸ್ ಅಥವಾ ಸಂಸ್ಕರಣಾಗಾರಗಳೇನಿರ್ತವೆ, ಅಲ್ಲಿ ದ್ರವ ಇಂಧನದ ಬದಲಾಗಿ ನೈಸರ್ಗಿಕ ಅನಿಲವನ್ನ ಬಳಕೆ ಮಾಡಲಿಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಗ್ರೇ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಬೂದು ಜಲಜನಕದ ಬದಲಾಗಿ ಹಸಿರು ಜಲಕವನ್ನ ಯೂಸ್ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಗ್ರೇ ಹೈಡ್ರೋಜನ್ ಇಂದ ಮತ್ತೊಮ್ಮೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ, ಅದೇ ಗ್ರೀನ್ ಹೈಡ್ರೋಜನ್ ಇಂದ ಯಾವುದೇ ರೀತಿಯ ಪೊಲ್ಯೂಷನ್ ಆಗೋದಿಲ್ಲ. ಸೊ ಈ ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 30ನೇ ಜೂನ್ 1959ರಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತ ಚೇರ್ಮನ್ ಬಂದು ಶ್ರೀಕಾಂತ್ ಮಾಧವ್ ವೈದ್ಯ ಆಗಿರ್ತಾರೆ. ಸೊ ಇದರ ಓನರ್ ಅಥವಾ ಮಾಲೀಕತ್ವ ಭಾರತ ಸರ್ಕಾರ, 52.1% ಸ್ಟೇಕ್ ಏನಿರುತ್ತೆ ಅದು ಭಾರತ ಸರ್ಕಾರದೊಂದಿಗೆ ಇರುತ್ತದೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 243. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for